ಸ್ನೇಹಿತರೆ ನಮಸ್ಕಾರ. ನಾವು ಹೊಂಟಿವತ್ತು ಸುರಪುರ ತಾಲೂಕಿನಲ್ಲಿರುವಂಥ ಬೊಮ್ಮನಹಟ್ಟಿ ಅನ್ನೋ ಊರಿಗೆ ಹೊಂಟಿದ್ವಿ. ಅಲ್ಲಿಗೆ ಯಾಕೆ ಹೊಂಟಿವಪ್ಪ ಅಂದ್ರೆ ನಮ್ಮ ಮಣ್ಣನ ಮಕ್ಕಳಿಗೆ ಬುಡಕ್ಕಂತ ಹೊಂಟಿದ್ದೆ. ಇಲ್ಲಿ ಎರಡು ದಾರಿ ಗೊತ್ತಾಗಲಾರ್ದೇನೆ ಸ್ಟಾಪ್ ಮಾಡಿಸಿ ಇಲ್ಲಿ ಕೆಲವೊಂದು ಬೋರ್ಡ್ ನೋಡ್ತಿದ್ದೆ. ಆ ಬೋರ್ಡ್ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ತೋಟಗಾರಿಕೆ ಇತ್ತು. ಆ ತೋಟಗಾರಿಕೆ ನೋಡ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಊರು ಬಂತು. ಅದು ಯಾವ ಊರು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಪಕ್ಕದಲ್ಲಿ ಕೇಳಿದೆ ನಾನು. ಅವಾಗ ಹೇಳಿದ್ರು ಇದು ದೇವ್ರ ಗೋನಲ್ ಅಂತ ಹೇಳಿದ್ರು. ದೇವ್ರ ಗೋನಲ್ ಏನು ವಿಶೇಷತೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲೊಂದು ಮೌನೇಶ್ವರ ದೇವಸ್ಥಾನ ಇದೆ, ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ. ಅವ್ರು ಹೇಳಿದ ಮೇಲೆ ಒಂದು ಸಲ ನೋಡಬೇಕಲ್ಲ, ಬಂದಿದ್ದೀನಿ ಇಲ್ಲೇ ನನಗೆ ಯಾಕೆ ಹೋಗಲಿ ಅಂತ ವಿಷಯ ಮಾಡಿದೆ. ಗಾಡಿನ ಸೈಡ್ಗೆ ಹಾಕೊಂಡು ಗೀಸಿಂದು ಇಲ್ಲಿರೋಂಥ ಕೆಲವೊಂದು ಪ್ಲೇಸ್ಗಳು ನೋಡಿದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕಂತ ನಾನು ಓದ್ಗೇಸಿಂದ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ತೇರಿತ್ತು. ತೇರದ ಪಕ್ಕದಲ್ಲಿ ಇನ್ನೊಂದು ಗುಡಿ ಇತ್ತು. ಯಾವುದಪ್ಪ ಇದು ಗುಡಿ ಅಂತ ನೋಡಿದೆ, ಬೇಡ್ರ ಕಣ್ಣಪ್ಪ ಅಂತಲ್ಲಿ ಮ್ಯಾಲೆ ಹೆಸರಿತ್ತು. ಒಳಗಡೆ ಹೋಗಿ ನೋಡ್ತಾ ಇದ್ದೆ ನಾನು. ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ ನನಗೆ. ಈ ಹೊರಗಿಂದ ನೋಡಿದ್ರೆ ಕ್ಲಿಯರಿಟಿ ಕಾಣಲ್ಲ ಅಂತ ಏನು ಮಾಡಿದೆ. ಮತ್ತು ಒಳಗೆ ಹೋಗಿ ನೋಡ್ಬೇಕಾದ್ರೆ ಗೊತ್ತಾಯ್ತು ನನಗೆ. ಅಲ್ಲಿ ಬೇಡ್ರ ಕಣ್ಣಪ್ಪದೊಂದು ಇದು ಮಾಡಿದ್ರು ಮೂರ್ತಿ. ಆ ಮೂರ್ತಿ ನೋಡಿದಾಗ ಗೊತ್ತಾಯಿತು ಫುಲ್ ಕ್ಲಿಯರಿಟಿಯಾಗಿ. ಅಲ್ಲಿ ಶಿವನ ಲಿಂಗ ಇತ್ತು. ಲಿಂಗದ ಪಕ್ಕದಲ್ಲಿ ಇವ್ರದ್ದು ಫಿಲಿಮ್ ಇದೆ ಒಂದು, ಸಿರೀಸ್ ಕುಮಾರ್ ಅವರು ಮಾಡಿರೋದು ಬೇಡ್ರ ಕಣ್ಣಪ್ಪ ಅಂತ. ಆ ಫಿಲಿಮ್ ನೆನಪು ಅಂತ ನನಗೆ ಅದು ನೆನಪು ಮಾಡ್ಕೊಂತಾನೆ ಗುಡಿ ಒಳಗೆ ಹೋದ್ರೆ ತಕ್ಷಣ ಗುಡಿ ಒಳಗೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಒಬ್ಬರು ದೊಡ್ಡವರು ಕುಂತಿದ್ರು. ನಾನು ವೀಡಿಯೋ ಮಾಡೋದು ನೋಡ್ತಾಯಿದ್ರು. ನೋಡ್ಬೇಕಾದ್ರೆ ನಾನು ಹಂಗೆ ಮುಂದಕ್ಕೆ ಹೊಂಟಿದ್ದೆ. ಹೋಗ್ಬೇಕಾದ್ರೆ ಒಂಥರ ವಿಸ್ಮಯವಾಗಿಬಿಡ್ತು. ಯಾಕಂದರೆ ಈ ದೇವಸ್ಥಾನ ಈ ಥರ ಕೂಡ ಇದೆಯೇನಪ್ಪ ಅಂತ ಅನಿಸ್ಬಿಡ್ತು. ಯಾಕಂದ್ರೆ ಪಕ್ಕದಲ್ಲಿ ಚೆನ್ನಾಗಿ ಕಟ್ಟೆ ಮಾಡಿದರು. ಕಟ್ಟೆ ಮುಂದೆ ಹೋಗ್ತಾ ಪಕ್ಕದಲ್ಲಿ ಕೆಲವೊಂದು ಗಿಡಗಳಿದ್ವು, ಭಾಳ ಚೆನ್ನಾಗಿ ಕಾಣ್ತಾಯಿದ್ವು. ಯಾಕಂದ್ರೆ ಆ ಥರ ನೀಟ್ನೆಸ್ ಆಗಿ ಮಾಡಿದ್ರು. ದೇವ್ರ ಗೋನಲಲ್ಲಿ ಈ ಥರ ದೇವಸ್ಥಾನ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಪಕ್ಕದಲ್ಲಿ ಕೆಲವೊಬ್ರಿಗೆ ಕೇಳಿದೆ ಸರ್ ಇಲ್ಲಿ ರೂಮ್ನ ವ್ಯವಸ್ಥೆ ಕೂಡ ಇದೆ, ಇಲ್ಲೆಲ್ಲ ಪಕ್ಕದಲ್ಲಿ ಕೂಡ ರೂಮ್ ಕೂಡ ಅದಾವೆ, ಪಕ್ಕದಲ್ಲಿ ತೋರಿಸ್ತೀನಿ ನಾನು. ತೋರಿಸ್ತೆ ಮುಂಚೆ ಇದೊಂದು ಕಾಯಿ ಬಿಡೆ ದೇವ್ರ ಜಾಗ ಇದೆ. ಫಸ್ಟಿಗೆ ಎಂಟ್ರಿ ಬಂದ ತಕ್ಷಣ ಇಲ್ಲಿ ಕಾಯಿ ಹೊಡಿಸಂಗೆ ಮುಂದಕ್ಕೆ ಹೋಗ್ತಾರೆ. ಇದು ಪಕ್ಕದಲ್ಲಿ ಕಾಣ್ತಾವಲ್ಲ ರೂಮಿನ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಯಾರಾದರೂ ಇಲ್ಲಿ ದೇವ್ರು ಕೂಡ ಮಾಡಬೇಕಾದ್ರೆ ಅವ್ರ ಪಕ್ಕದಲ್ಲಿ ರೂಮಿನ ವ್ಯವಸ್ಥೆ ಇದೆ. ಆ ರೂಮ್ದಲ್ಲಿ ಕೂಡ ಇರ್ಬೋದು ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಅಡುಗೆ ಮಾಡೋಕ್ಕೆ ಕೂಡ ಸಪ್ರೇಟ್ ಜಾಗ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಭಾಳ ಖುಷಿ ಆಯ್ತು ನನಗೆ. ಈ ಥರ ಇಷ್ಟೇನಪ್ಪ ವ್ಯವಸ್ಥೆ ಎಲ್ಲ ಇಲ್ಲಿ ಐತೆ ನೋಡಿ ಪಕ್ಕದಲ್ಲಿಗ. ಇವೆಲ್ಲ ಇರ್ಲಕ್ಕೆ ವ್ಯವಸ್ಥೆ ಪಕ್ಕದಲ್ಲಿ ಕೂಡ ಇಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಕೂಡ ಇದೆ. ಅದ್ರ ಜೊತೆಗೆ ಗುಡಿ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದೆ. ಭಾಳ ಖುಷಿ ಆಯಿತು. ಇನ್ನೂ ಇಲ್ಲಿ ಕೆಲವೊಂದು ಪ್ಲೇಸ್ಗಳು ಇದ್ದಾವೆ. ನಾನು ನಾರ್ಮಲಾಗಿ ಗುಡಿ ನೋಡ್ಬೇಕಂತ ಹೋದೆ. ಗುಡಿದಷ್ಟೇ ನಾನು ನೋಡಿಗಿಸಿ ಅದ್ರ ಬಗ್ಗೆ ಮಾತಾಡ್ಬೇಕಂತ ದೊಡ್ಡವ್ರಿಗೆ ಹುಡುಕಾಡಿದೆ. ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಅಂತ ಯಾರು ಕಾಣಲಿಲ್ಲ ಸರ್. ನಾನೇನು ಮಾಡಿದೆ, ಇದು ಗುಡಿದಷ್ಟೇ ವೀಡಿಯೋ ಮಾಡಿರ್ತೀನಿ. ಹೋಗಿಸಿಂದ ವೀಡಿಯೋ ಮಾಡ್ತಾಯಿದ್ದೆ. ಮಾಡ್ಕೋದ್ರೆ ನಮ್ಮ ಹುಲಿ ಎದುರು ಮಕ್ಕೊಂಡಿತ್ತು. ನನಗೊಂಥರ ಫುಲ್ಲು ಭಯ ಆಗಿಬಿಡ್ತು, ಎಲ್ಲಿ ಕಡಿತದ ಅಂತ ಗೀಸಿಂದ ಮೌನೇಶ್ವರದ್ದು ಒಂದು ಬ್ಯಾನರ್ ಇತ್ತು. ಅಲ್ಲಿ ಬ್ಯಾನರ್ ನೋಡ್ಕೊಂತ ಪಕ್ಕದಲ್ಲಿ ಕೂಡ ಕೆಲವೊಬ್ರು ಜನರು ಕುಂತಿದ್ರು. ಅವ್ರ ಬಗ್ಗೆ ನಾನು ತಲೆ ಕೆಡಿಸಿರಲಿಲ್ಲ. ಹಂಗೆ ಮುಂದಕ್ಕೆ ಹೋದೆ. ನಾನು ಮುಂದಕ್ಕೆ ಹೋಗಿಸಿಂದ ದೇವ್ರ ಹುಡ್ಕಂದಟ್ಟಿ ದೇವ್ರ ಒಳಗಡೆ ಕೀಲಿ ಹಾಕಿದ್ರು. ಅಲ್ಲಿಸಿಂದ ನಮಸ್ಕಾರ ಮಾಡಿ ಗೇಸಿಂದ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಗೇಸಿಂದ ನಮಸ್ಕಾರ ಮಾಡಿ ಹಿಂದಕ್ಕೆ ಬರ್ಲಿಕ್ಕೈತೆ. ಹಿಂದಕ್ಕೆ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಈ ಕಡೆ ಪಕ್ಕದಲ್ಲಿ ಒಂದು ಪ್ಲೇಸ್ ಅದ.